ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಪ್ರಾನ್ಸ್ ರೋಸ್ಟ್ ಮಾಡೋಣ. ಸ್ವಲ್ಪ ಗ್ರೇವಿ ಟೈಪಲ್ಲಿ ಪ್ರಾನ್ಸ್ ರೋಸ್ಟ್ ಮಾಡೋಣ. ತುಂಬ ಸಿಂಪಲ್ ಆಗಿ ಈಸಿಯಾಗಿ. ಸೊ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಪ್ರಾನ್ಸ್ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು, ಇವೆಲ್ಲ ಎರಡನ್ನೂ ಹಾಕಿ ಒಂದು 10 ನಿಮಿಷಕ್ಕೆ ಮ್ಯಾರಿನೇಟ್ ಮಾಡೋಣ. ಈಗ ಒಂದು ಪ್ಯಾನಲ್ಲಿ ಒಂದು 4 ಸ್ಪೂನಷ್ಟು ತೆಂಗಿನೆಣ್ಣೆ ಸೇರಿಸ್ಕೊಳ್ಳೋಣ. 4 ಸ್ಪೂನ್ ತೆಂಗಿನೆಣ್ಣೆ ತಗೊಂಡಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ನ ಚೆನ್ನಾಗಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡೋಣ. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡೋದಂತ ಮರಿಬೇಡಿ. ಫ್ರೆಂಡ್ಸ್, ನಂಗಂತೂ ಈ ಮಳೆಗಾಲ ಬಂದ್ಬಿಟ್ರೆ ಸೀ ಫುಡ್ ತಿನ್ನಬೇಕು ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಹೀಗೆ ಸೀ ಫುಡ್ ಮಾಡ್ತಾ ಇದ್ರೆ ವಾವ್, ಏನು ಸೂಪರ್ ಆಗಿರುತ್ತೆ ಗೊತ್ತಾ. ಟೇಸ್ಟ್ ಅಂತೂ ವಾವ್. ಈ ಚಳಿಗೆ ಈ ಬಿಸಿ ಬಿಸಿ ಸೂಪರ್. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಮೆಂತೆ ಮತ್ತು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್, ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಪರಿಮಳ ಬರಬೇಕು. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಅಷ್ಟು ಬೇಗ ಒಳ್ಳೆ ಪರಿಮಳ ಬರುತ್ತೆ. ಆಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ ಒಂದು ಮಿಕ್ಸಿ ಜಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಡಿಗೆ ಮೆಣಸು ಮತ್ತು ಒಣಮೆಣಸು ಎರಡನ್ನು ಒಂದು 1/4 ಗಂಟೆ ತನಕ ನೆನೆಸಿಟ್ಟು ಅದನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ, ಒಟ್ಟಿಗೆ ಮಸಾಲೆ ರುಬ್ಲಿಕ್ಕೆ. ಈಗ ಹುರಿದಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ, ಮತ್ತು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಮಸಾಲೆ ರುಬ್ಲಿಕ್ಕೆ. ನೋಡಿ, ಈಗ ಒಳ್ಳೆ ನೈಸಾಗಿ ರುಬ್ಬಿದೆ ಮಸಾಲೆ. ಇಷ್ಟು ರುಬ್ಬಿದ್ರೆ ಸಾಕು. ಈಗ ಒಂದು ಕಾದಿರೋಂಥ ಬಾಣಲಿಗೆ 4 ರಿಂದ 5 ಸ್ಪೂನಷ್ಟು ತೆಂಗಿನ ಎಣ್ಣೆನ ಸೇರಿಸೋಣ. ತೆಂಗಿನ ಎಣ್ಣೆಯಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ, ಆದ್ದರಿಂದ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತೇನೆ. ಈಗ ಎಣ್ಣೆ ಕಾದಾಗಿದೆ, ರುಬ್ಬಿರೋಂಥ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಗ್ರೇವಿ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗಿಲ್ಲ, ತುಂಬಾನೇ ಈಸಿ, ತುಂಬ ಕಡಿಮೆ ಸಾಮಗ್ರಿಗಳೊಂದಿಗೆ ತುಂಬಾನೇ ಸೂಪರ್ ಆಗಿ ಮಾಡ್ಬೋದು. ಈಗ ಸ್ವಲ್ಪ ಗ್ರೇವಿ ಬರಲಿಕ್ಕೆ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೇನೆ. ನಾನು ಮರ್ತೇ ಹೋಗ್ಬಿಟ್ಟೆ. ಆ್ಯಕ್ಚುಲಿ ನಾನು ಯಾವ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಲೇ ಇಲ್ಲ. ಇದು ಮ್ಯಾಂಗ್ಳೂರ್ ಉಡುಪಿ ಸ್ಟೈಲಲ್ಲಿ ಮಾಡ್ತಾ ಇರೋವಂಥ ಪ್ರಾನ್ಸ್ ರೋಸ್ಟ್. ಇದು ಸ್ವಲ್ಪ ಥಿಕ್ನೆಸ್ ಆಗಿದ್ರೆ ರೋಸ್ಟ್ ಆಗುತ್ತೆ. ನಾವಿಲ್ಲಿ ಗ್ರೇವಿ ಮಾಡ್ತಾ ಇದ್ವಿ, ಸ್ವಲ್ಪ ಗ್ರೇವಿ ಬೇಕು ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಗ್ರೇವಿ ಟೈಪ್ ಇದ್ರೆ ತುಂಬ ಇಷ್ಟ. ಅದು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ. ಸೊ ಸ್ವಲ್ಪ ನೀರು ಹಾಕಿದ್ಮೇಲೆ ಕರಿ ಲೀವ್ಸ್ನ ಸೇರಿಸ್ಕೊಂಡಿದ್ದೀನಿ, ಮತ್ತು ಈಗ ಫ್ರೈ ಮಾಡಿರೋಂಥ ಪ್ರಾನ್ಸ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ತುಂಬಾನೇ ಪರಿಮಳ ಅಂತೂ ಇಷ್ಟು ಚೆನ್ನಾಗಿದೆ, ಇನ್ನು ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರ್ಬೋದಲ್ವಾ. ಸೂಪರ್ ಆಗಿರುತ್ತೆ. ಇದೊಂದು 10 ನಿಮಿಷಕ್ಕೆ ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ, ನನ್ನ ಫೇವ್ರೆಟ್ ಸಿಚುವೇಶನ್ ಬಂದ್ಬಿಡ್ತು. ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು. ನಮ್ಮ ಫೇವ್ರೆಟ್ ಹೀರೋ ಉಪೇಂದ್ರ. ನಾನು ಅಡುಗೆ ಮಾಡುವಾಗೆಲ್ಲ ಅವರನ್ನು ನೆನೆಸ್ಕೊಂಡಿರೋ ದಿನವೇ ಇಲ್ಲ. ನನಗಂತೂ ತುಂಬ ಇಷ್ಟ ಉಪೇಂದ್ರ ಅವರಂದರೆ. ಅವರು ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ. ಅವ್ರ ಮೂವಿಗಳೆಲ್ಲ ತುಂಬ ಪ್ರಾಕ್ಟಿಕಲ್ ಇದೆ, ಎಂಥ ಫೇಕ್ ಇಲ್ಲ, ಏನಿಲ್ಲ, ಏನು ರಿಯಲ್ಲಾಗಿ ಏನು ಆಗ್ತಾ ಇದೆ ಅದನ್ನೇ ಅವ್ರ ಮೂವಿಯಲ್ಲಿ ತೋರಿಸ್ತಾರೆ. ಆದ್ದರಿಂದ ನನಗೆ ಉಪೇಂದ್ರ ಅವರಂದರೆ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಹೀರೋ ಅವರು.
ಹೇಗೆ ಕಾಣ್ತಾ ಇದೆ? ತುಂಬ ಸೂಪರಾಗಿ ಕಾಣ್ತಾ ಇದೆ ಅಲ್ಲ ಪ್ರಾನ್ಸ್. ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕೆ ತುಂಬ ಗಟ್ಟಿ ಆಗ್ತಾ ಇದೆ. ಸೊ ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ನೀರು ಹಾಕಿಲ್ಲ ಅಂದರೆ ಡ್ರೈ ಆಗಿನೇ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ. ಇನ್ನೇನು ನೋಡ್ರಿ, ಬೇರೆ ಎಂಥ ಮಸಾಲೆ ಹಾಕ್ಲಿಕ್ಕಿಲ್ಲ, ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ, ಏನು ಖಾರದ ಪುಡಿ ಅಂತೆ, ಗರಂ ಮಸಾಲೆ ಅಂತೆ, ಫಿಶ್ ಕರಿ ಮಸಾಲೆ ಅಂತೆ, ಪ್ರಾನ್ಸ್ ಮಸಾಲೆ ಅಂತೆ, ಏನು ಹಾಕೋದು ಬೇಡ. ಇಷ್ಟೇ ಮಸಾಲೆ ಹಾಕಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ನಿಜವಾಗಲೂ ಈ ಮಳೆಗೆ ಈ ಚಳಿಗೆ ಸೂಪರಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ಸಿಂಪಲ್ಲಾಗಿ. ಇನ್ನೊಂದು 5 ನಿಮಿಷಕ್ಕೆ ಹೀಗೆ ಒಳ್ಳೆ ಕುದಿ ಬರಲಿ. ಆಗ 5 ನಿಮಿಷ ಆದಮೇಲೆ ಪ್ರಾನ್ಸ್ ಗ್ರೇವಿ ಸೂಪರಾಗಿ ರೆಡಿಯಾಗಿರುತ್ತೆ. ಇಷ್ಟು ಗ್ರೇವಿ ಮಟ್ಟದಲ್ಲಿದ್ದರೆ ವೈಟ್ ರೈಸಿಗೆ ಮತ್ತು ಬಾಯ್ಲ್ಡ್ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೇಕೆ ತಡ ವೀಕ್ಷಕರೇ, ಬನ್ನಿ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಪ್ರಾನ್ಸ್ ಗ್ರೇವಿನ ಸವಿಯೋಣ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದೇ ಆಗಿದ್ರೆ ನಿಮಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು ನಮಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಆಗಿದೆ. ಬನ್ನಿ ಈಗ ಪ್ರಾನ್ಸ್ ಗ್ರೇವಿನ ಸವಿಯೋಣ, ಸವಿಯಾಗಿ ಸವಿಯೋಣ. ಸೊ ವೀಕ್ಷಕರೇ, ನೀವು ಸಹ ಈ ರೆಸಿಪಿನ ಮಾಡಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ ಖುಷಿಯಾಗಿ ಇರಿ.